ಹಲೋ ಸ್ನೇಹಿತರೆ, ಹಳ್ಳಿ ಸ್ಟೈಲಲ್ಲಿ ಚಿಕನ್ ಮಾಡುವ ಸಾಂಬಾರಿಗೆ ಬೇಕಾಗಿರುವ ತರಕಾರಿಗಳು 3 ದಪ್ಪಾಗಿರುವ ಈರುಳ್ಳಿ, 2 ದಪ್ಪಾಗಿರುವ ಟೊಮೊಟೊ ಮತ್ತು 2 ಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣು ಮತ್ತು 2 ಬೆಳ್ಳುಳ್ಳಿ. ನೋಡಿ ಸ್ನೇಹಿತರೆ, ಮೊದಲೇ ನಿಮಗೆ ಹೇಳಿದ ಹಾಗೆ ನಾನು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಮೆಣಸಿನಕಾಯಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಈಗ ಅರ್ಧ ಕಿಲೋ ಚಿಕನನ್ನು ತಗೊಂಡಿದ್ದೀನಿ. ಈಗ ಯಾವ್ಯಾವುದು ಮಸಾಲೆ ಹಾಕೋಣ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಹಾಫ್ ಸ್ಪೂನು ನಾನು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ, ಹಲ್ದಿ ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾ ಪೌಡರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕೋಬೋದು. ಚಿಕನ್ ಮಸಾಲ 1 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಮತ್ತು ಈಗ 1 ಸ್ಪೂನು ಚಿಲ್ಲಿ ಪೌಡ್ರನ್ನು ಹಾಕೋಣ. ಅದರ ಜೊತೆಗೆ 1 ಸ್ಪೂನು ಚಿಕನ್ ಮಸಾಲ ಸ್ನೇಹಿತರೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ 1 ಟೇಬಲ್ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ತಾವುಗಳು. ಈಗ ನಾನು ಚಿಕನ್ಗೆ 1 ಟೇಬಲ್ ಸ್ಪೂನು ಧನಿಯಾ ಪೌಡರು, 1 ಟೇಬಲ್ ಸ್ಪೂನು ಚಿಕನ್ ಮಸಾಲ, 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಅದರ ಜೊತೆಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮಾಡ್ಕೊಂಡಿದ್ದೆ. ಆ ಪೇಸ್ಟನ್ನು ಹಾಕಿ ಈಗ ಅದರ ಜೊತೆಗೆ ಅರಿಶಿಣ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಸ್ನೇಹಿತರೆ. ಕಡೆ ಹೀಟ್ ಆಗಿದೆ. ಈಗ ನಾವು ಸ್ವಲ್ಪ ಎಣ್ಣೆನ ಹಾಕೋಣ, ಅದಕ್ಕೆ ಅಡುಗೆ ಎಣ್ಣೆನ. ಎಣ್ಣೆ ಸ್ವಲ್ಪ ಗರಂ ಆಗೋದಕ್ಕೆ ಟೈಮ್ ಬಿಡಬೇಕು. ಎಣ್ಣೆ ಗರಂ ಆಗಿದೆ ಸ್ನೇಹಿತರೆ. ಈಗ ನಾವು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಂಡ್ಬಿಡೋಣ. ಸ್ಲೋ ಫ್ಲೇಮಲ್ಲಿಡೋಣ. ಇದಕ್ಕೆ ಒಂದು 4 ಲವಂಗನ ಹಾಕೊಂಡ್ಬಿಡೋಣ. ಓಕೆ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ನಿಮಗೆ ಈಗ ಆಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ನಾನು ಮೊದಲೇ ನಿಮಗೆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ಹಾಗೆ 2 ಟೊಮೊಟೊನ ಹಚ್ಕೊಂಡಿದ್ದು ನಾವು ಅದನ್ನು ಈಗ ಪೇಸ್ಟನ್ನು ಮಾಡ್ಕೊಂಡಿದ್ವಿ. ಆ ಪೇಸ್ಟನ್ನು ಈಗ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, 2 ದಪ್ಪ ಟೊಮೊಟೊದೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದರೆ ನಮಗೇನು ಚಿಕನ್ ಸಾರು ಏನಿದೆ ಅದು ಫುಲ್ಲು ನಮಗೆ ಗಟ್ಟಿಯಾಗಿ ಬೇಕು ಅಂತ ಹೇಳಿದ್ರೆ ನಮಗೆ ಅದು. ಸ್ನೇಹಿತರೆ, ಈಗ ಸ್ವಲ್ಪ ಮಸಾಲೆ ಐಟಮ್ನ ಈಗ ನಾವು ಹಾಕೊಂಬರೋಣ. ನಾವು ಮೊದಲೇ ಸ್ವಲ್ಪ ಚಿಕನ್ಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಜೊತೆಗೆ ಇನ್ನೊಂದು ಸ್ವಲ್ಪ ಈಗ ಸ್ವಲ್ಪ ನಾವು ಅರಿಶಿಣ ಪುಡಿನ ಹಾಕೊಂಬಿಡೋಣ. ಮತ್ತು ಚಿಲ್ಲಿ ಪೌಡರು, ರುಚಿ ತಕ್ಕಷ್ಟು ಚಿಲ್ಲಿ ಪೌಡರು, ಮತ್ತು ರುಚಿ ತಕ್ಕಷ್ಟು ಉಪ್ಪು ಸ್ನೇಹಿತರೆ. ಈಗ ಚಿಕನ್ ಮಸಾಲ 1 ಟೀ ಸ್ಪೂನ್ ನಾವು ಚಿಕನ್ ಮಸಾಲನ ಹಾಕೊಂಬಿಡೋಣ. ಅದರ ಜೊತೆಗೆ 1 ಟೀ ಸ್ಪೂನು ಧನಿಯಾ ಪೌಡರ್. ಓಕೆ, ಈ ಒಂದು ಪೇಸ್ಟನ್ನು ಎಲ್ಲ ಹಾಕಿದ್ವಿ. ಈಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಣ. ಈ ಏನು ಮಸಾಲೆ ಐಟಮ್ದು ಸ್ವಲ್ಪ ಆಯಿಲ್ ಬಿಡಬೇಕು, ಅಂದರೆ ಆ ಥರ ನಾವು ಒಂದು ಸ್ಲೋ ಫ್ಲೇಮಲ್ಲಿ ಈಗ ನಾವು ಅದನ್ನು ಫ್ರೈ ಮಾಡ್ಕೊಂಬಿಡೋಣ ಸ್ನೇಹಿತರೆ. ಒಂದು 5 ನಿಮಿಷ ನಮಗೆ ಅದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ, ಚೆನ್ನಾಗಿ ಅದನ್ನು ಮಸಾಲೆ ಒಂದು ಆಯಿಲ್ ಬಿಡೋಕ್ಕೆ ನಾವು ಒಂದು 5 ನಿಮಿಷ ಅದಕ್ಕೆ ಈಗ ಕ್ಲೋಸ್ ಮಾಡಿ ಇಟ್ಕೊಂಬಿಡೋಣ. ಈಗ ನೋಡಿ ಸ್ನೇಹಿತರೆ,
ಈಗ ನಾವು ಏನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಿ ಬಿಟ್ಟಿದ್ದೀವಿ, ಅದನ್ನೀಗ ಫುಲ್ಲಾಗಿ ಆಯಿಲ್ನ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ ಚಿಕನ್ನ ಹಾಕೊಂಡ್ಬಿಡೋಣ. ಏನು ಅರ್ಧ ಕೆ ಜಿ ಚಿಕನ್ ಏನು ನಾವೆಲ್ಲ ಮಸಾಲೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ, ಈಗ ಒಂದು ಅರ್ಧ ಕಿಲೋ ಚಿಕನನ್ನು ನಾವೀಗ ಅದರಲ್ಲಿ ಹಾಕೊಂಡ್ಬಿಡೋಣ ಸ್ನೇಹಿತರೆ. ತೋರಿಸೋಕೆ ಕಡೆ ಈಗ ಮಸಾಲೆ ಒಳಗಡೆ ಎಲ್ಲನೂ ಚೆನ್ನಾಗಿ ಈಗ ನಾವು ಚಿಕನನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಧನಿಯಾ ಮತ್ತು ಪುದೀನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋದೈತೆ, ಅದು ಸ್ವಲ್ಪ ಹಾಕೊಂಡ್ಬಿಡೋಣ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಆಯಿಲ್ನ ಅಂದರೆ ಚಿಕನ್ಗೆ ಎಲ್ಲ ಸ್ವಲ್ಪ ಆಯಿಲ್ನ ಇದಾಗೋಕ್ಕೆ ಒಂದು 5 ನಿಮಿಷ ಈಗ ನಾವು ಕ್ಲೋಸ್ ಮಾಡಿ ಇಡೋಣ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಈಗ ನಾವು ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ. ಓಕೆ, ನೋಡಿ ಸ್ನೇಹಿತರೆ, ಈಗ ಚಿಕನ್ ಚೆನ್ನಾಗಿ ಆಯಿಲನ್ನು ಬಿಟ್ಕೊಂಡಿದೆ. ಏನು ಮಸಾಲೆ ಮತ್ತು ಏನೋ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಚಿಕನ್ ಎಲ್ಲ, ಈಗ ಚೆನ್ನಾಗಿ ಆಯಿಲ್ನ ಬಿಟ್ಕೊಂಡಿದೆ. ಈಗ ಸ್ವಲ್ಪ ನಾವು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಗಟ್ಟಿ ಬೇಕೋ ಯಾವ ಥರ ಬೇಕೋ ಆ ಥರ ನಮಗೆ ನೀರನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ಚಿಕನ್ನ. ನೋಡಿ ಸ್ನೇಹಿತರೆ, ಈಗ ಸ್ವಾದ ಆಲ್ರೆಡಿ ಬರ್ತಾ ಇದೆ. ಯಾಕಪ್ಪ ಅಂದ್ರೆ ನಾವು ಅಲ್ಲಿ ಈಗ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ, ಚೆನ್ನಾಗಿ ಈಗ ಸ್ಮೆಲ್ ಬರ್ತಾ ಇದೆ. ಈಗ ನಾವು ನಮಗೆ ಎಷ್ಟು ಗ್ರೇವಿ ಬೇಕೋ ಆ ಗ್ರೇವಿಗೆ ತಕ್ಕಷ್ಟು ನಾವು ನೀರನ್ನು ಹಾಕೊಂಬಿಡೋಣ ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 15 ನಿಮಿಷ ನಾವು ಈಗ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಚಿಕನನ್ನು ಈಗ ಚೆನ್ನಾಗಿ ಬೆಂದಿದೆ. ಈಗ ಚಿಕನ್ ಒಂದು 2-3 ಪೀಸ್ ಚೆಕ್ ಮಾಡೋಣ ನಾವು. ಈಗ ನೋಡಿ ಚಿಕನ್ ಈಗ ಚೆನ್ನಾಗಿ ಇದಾಗ್ಬಿಟ್ಟಿದೆ, ಬೆಂದಿದೆ. ಓಕೆ, ಇದಕ್ಕೆ ಸ್ವಲ್ಪ ಈಗ ಧನಿಯಾ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಟ್ರೆ ನಮಗೆ ಊಟ ಮಾಡೋಕ್ಕೆ ಈಗ ಚಿಕನ್ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ. ಸ್ವಲ್ಪ ಧನಿಯಾ ಹಾಕೊಂಬಿಡೋಣ ಅದಕ್ಕೆ. ಈಗ ಮೇಲೆ ಧನಿಯಾ ಹಾಕೋದ್ರಿಂದ ನಮಗೆ ಇನ್ನೂ ಸ್ವಾದನ್ನು ಇನ್ನೂ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿ ಮೇಲೆ ಸ್ವಲ್ಪ ಧನಿಯನ್ನು ಹಾಕೊಂಬಿಡೋಣ. ಓಕೆ, ಹಾಕೊಂಬಿಟ್ಟು ಒಂದು 5 ನಿಮಿಷ ಅಷ್ಟೇ ಈಗ ಕ್ಲೋಸ್ ಮಾಡಿಬಿಡೋಣ ಸ್ನೇಹಿತರೆ ಇದಕ್ಕೆ. ಓಕೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸ್ ಮುಖಾಂತರ ಈ ರೆಸಿಪಿ ಹೆಂಗಿತ್ತೆಂಬುದನ್ನು ನಮಗೆ ತಿಳಿಸಿ. ಕಡಕ್ ಜೋಳದ ರೊಟ್ಟಿ ಜೊತೆಗೆ ಹಳ್ಳಿ ಸ್ಟೈಲ್ ಚಿಕನ್ನು ಮಸ್ತಾಗಿದೆ.